ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅವ್ರು ಮಾಡಿದಂಥ ಮಾಸ್ ಎವಲ್ಯೂಷನ್ ನಮ್ಮಲ್ಲಿ ಮಾಡೋಕ್ಕಾಗ್ತಿಲ್ಲ. ನಮ್ಮಲ್ಲಿ ರೀಜನಲಿಸಮ್ ಇದೆ. ಆಮೇಲೆ ನಾವು ಕರಾವಳಿ ಫೋಕ್ಲೋರ್ ನಾವು ಒಪ್ತಾ ಇಲ್ಲ, ಉತ್ತರ ಕರ್ನಾಟಕದ ಫೋಕ್ಲೋರ್ ದಕ್ಷಿಣ ಕರ್ನಾಟಕದವ್ರು ಒಪ್ತಾ ಇಲ್ಲ. ಇದರಿಂದ ಡಿವೈಡ್ ಆಗ್ತಿದೆ. ಮತ್ತು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಡಿವಿಷನ್ ಆಗಿರೋದ್ರಿಂದ ನಾವು ಜಾಸ್ತಿ ಪ್ರಚಾರ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅವರು ಅದನ್ನು ಮಾಡಿದ್ರು. ನೀವು ಹೇಳ್ದಂಗೆ ಅವರು ಪಠ್ಯದಲ್ಲೇ ತಂದರು. ಅವರೇ ಫಸ್ಟ್ ತಂದಿದ್ದು ಪಠ್ಯದಲ್ಲಿ ವಿಶ್ವದಲ್ಲಿ ಜರ್ಮನ್ ಅವರೇ ತಂದಿದ್ದು. ನಮ್ಮಲ್ಲಿ ಅದು ಆಗ್ತಾಯಿಲ್ಲ. ನಮ್ಮಲ್ಲಿ ಆ್ಯಕ್ಚುಲಿ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಫೋಕ್ಲೋರ್ ಹುಟ್ಟಿದ್ದೆ ಉತ್ತರ ಕರ್ನಾಟಕದಲ್ಲಿ. ಹಳಸಂಗಿ ಗೆಳೆಯರು ತಂದ್ರು ಅದನ್ನ. ಬಟ್ ಅದು ಪ್ರಚಾರದಲ್ಲಿಲ್ಲ. ಯಾಕಂದ್ರೆ ಭಾಳ ಸಣ್ಣ ರೈತ ಅವರಲ್ಲಿ ರೈತರು ಹಳಸಂಗಿ ಗೆಳೆಯರು, ದುಲಾ ಸಾಬು, ಸಿಂಪಿ ಲಿಂಗಣ್ಣ, ಮಧುರ್ ಚೆನ್ನ ಇವರೇ ತಂದಿದ್ದು. ಮಧುರ್ ಚೆನ್ನ ಇಸ್ ದ ಫೌಂಡರ್ ಆಫ್ ಫೋಕ್ಲೋರ್ ಆಫ್ ಕರ್ನಾಟಕ. ಅವ್ರು ಭಾಳ ಸಣ್ಣವರು ಅಂತ ಅವ್ರನ್ನ ಮರ್ತುಬಿಟ್ರು ಜನ. ಅವ್ರನ್ನ ಟಚ್ ಮಾಡಲಿಲ್ಲ. ಯಾರು ದುಡ್ಡಿತ್ತು, ಯಾರು ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಇದ್ದರು ಅವ್ರ ಹೆಸರು ಬಂತು ಆಚೆಗೆ. ನಾನು ಯಾರು ಅಂತ ಹೇಳಲಿಲ್ಲ. ಅವ್ರು ಮಧುರ್ ಚೆನ್ನ ಇಸ್ ನೋ ಮೋರ್. ಬಟ್ ಅಲ್ಲಾಗಿಲ್ಲ. ಜರ್ಮನಿಯಲ್ಲಿ ಯಾರು ತಂದರೂ ಅವರೇ ಪಬ್ಲಿಷ್ ಆದರು. ನಮ್ಮಲ್ಲಿ ಅದಾಗಿಲ್ಲ. ಯಾರು ತಂದರು, ಯಾರು ಅವ್ರ ಮೇಲೆ PhD ಮಾಡ್ರು ಅವ್ರು ಪಬ್ಲಿಷ್ ಆದರು. ಯಾರು ಹುಟ್ಟಿಸಿರೋರು ಅಲ್ಲೇ ಇದ್ದರು. ಅದರಿಂದ ಕರೆಕ್ಟ್ ನೀವು ಹೇಳಿದ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಅದೊಂದು ಭಿನ್ನತೆ ಇದೆ, ಅದು ಸರಿ ಮಾಡ್ಕೋಬೇಕಾಗಿದೆ. ವಿದ್ವಾಂಸರು ಮತ್ತು ಕಲಾವಿದರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇದೆ ನಮ್ಮಲ್ಲಿ. ಆ ಗ್ಯಾಪ್ ಹೋಗಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲದಕ್ಕಿಂತ ಮೇಯ್ನಾಗಿ ನಾನು ನಿಮ್ಗೊಂದು ಏನು ಹೇಳ್ತೀನಿ ಅಂದರೆ, ಈಗ ಎಷ್ಟು ಅವೇರ್ನೆಸ್ ನಮ್ಗೆ ಅಗತ್ಯ ಇದೆ ಅಂದರೆ, ನಿಮ್ಮ ಎಲ್ಲರ ಮನೇಲಿ ಒಂದು ಸಂಘ ಆಗಬೇಕು. ನಿಮ್ಮ ಮನೆಗೂ ಸಂಘ ಆಗಬೇಕು. ನೀವು ಅಧ್ಯಕ್ಷರು, ನಿಮ್ಮ ಮಕ್ಕಳು ಕಾರ್ಯದರ್ಶಿ ಆಗಿಬಿಟ್ಟು ಮನೆ ಮನಸ್ಸಲ್ಲಿ ಮುಟ್ಟಿದ್ರೆ ಮಾತ್ರ ಇದು ರೀಚ್ ಆಗುತ್ತೆ. ಇವತ್ತು ಯಾಕಂದರೆ ಎಷ್ಟೊಂದು ಜನಕ್ಕೆ ನಾಲೆಜ್ ಇಲ್ಲ. ಲ್ಯಾಕ್ ಆಫ್ ನಾಲೆಜು ಮತ್ತು ಇನ್ಫಾರ್ಮೇಷನ್ ತುಂಬ ಇದೆ. ಅದನ್ನು ರೀಚ್ ಮಾಡ್ತಕ್ಕಂಥ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡ್ಬೋದು. ಬ್ರಿಡ್ಜ್ ಆಗಿನೂ ಸಹ ಭಾಳಷ್ಟು ಸಂಸ್ಥೆಗಳು ಕೆಲಸ ಮಾಡ್ಬೋದು ಇದರಲ್ಲಿ. ಈಗ ಸೋಷಿಯಲ್ ಮೀಡಿಯಾನ ಹೆಚ್ಚು ಜಾನಪದಕ್ಕೆ ಅಳವಡಿಸ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಅದೊಂದೇ ಬೇಗ ರೀಚ್ ಆಗೋದು ಯೂತ್ಸ್ಗೆಲ್ಲ. ಅದರಿಂದ ಅದರ ಮೂಲಕನೇ ಒಂದಷ್ಟು ಅವೇರ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೂಲೆ ಕಲಾವಿದರು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅದು ಬೇರೆ ಇಂಡಿಯಾದಲ್ಲಿ ಅನ್ಸುತ್ತೆ. ಯಾಕಂದರೆ ಇವತ್ತು ಮೂಲವಾಗಿ ಶೋಭಾನೆ ಆಡ್ತಕ್ಕಂಥವ್ರನ್ನ ಮೈಸೂರು ದಸರಾ ಕರೀತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಟೀಮ್ ಕರೀತಾರಷ್ಟೇ. ಮೂಲವಾಗಿ ಮಾಡ್ತಕ್ಕಂಥ ಗೊರಬರನ್ನ ಕರೀತಾ ಇಲ್ಲ. ಅಲ್ಲಿ ಕಲ್ತಾಡ್ತಕ್ಕಂಥ ಕಲಾವಿದರು ಬೇರೆ, ಮೂಲ ಕಲಾವಿದರು ಬೇರೆ. ಇವರು ಒರಿಜಿನಲ್ ಆರ್ಟಿಸ್ಟ್ ಅಲ್ಲೇ ಇದ್ದಾರೆ. ಅವ್ರನ್ನ ಎಲ್ಲೂ ಕರೀತಾ ಇಲ್ಲ, ಎಕ್ಸ್ಪೋಸ್ ಆಗ್ತಿಲ್ಲ. ಅವರು ಹೇಳಿದ ಸತ್ಯ. ಇವ್ರಿಗೆ ಜೀವನೋಪಾಯ ಇಲ್ಲ. ಇವ್ರಿಗೆ ಜೀವನೋಪಾಯ ಆಗಬೇಕಾದ್ರೆ ನಾನೀಗ ನನ್ನೊಂದು ಅಭಿಪ್ರಾಯಕ್ಕೆ ಫೋಕ್ಲೋರ್ ಯೂನಿವರ್ಸಿಟಿನ ಕೇಳಿದ್ದೀನಿ. ವಿಶ್ವದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ, ಇವ್ರಿಗೆ ಕೆಲಸ ಕೊಡಿ. ಶೋಭನೆ ಚಿಕ್ಕಮ್ಮ ಪಾಠ ಮಾಡಬೇಕಲ್ಲಿ, ರಂಗಪ್ಪ ಪಾಠ ಮಾಡಬೇಕಲ್ಲಿ, ಜವರಯ್ಯ ಪಾಠ ಮಾಡಬೇಕಲ್ಲಿ. ಥಿಯರಿ ಇರಲಿ, ಪ್ರಾಕ್ಟಿಕಲ್ ಇವರೇ ಮಾಡಬೇಕಲ್ವ. ಪ್ರಾಕ್ಟಿಕಲ್ ಅವರೇ ಮಾಡಿಬಿಟ್ರೆ ಇವ್ರ ಕಥೆ ಏನಾಗಬೇಕು ಹೇಳಿ. ಇದನ್ನು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದ್ರ ಜೊತೆಗೆ ಕಲ್ಚರಲ್ ಬ್ರೋಕರ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಿಜವಾದಂಥ ಕಲಾವಿದರಿಗೆ ಏನೂ ಸಿಗ್ತಾ ಇಲ್ಲ. ಇವತ್ತು ನೋಡಿ, 1000 ಪದ ಹಾಡ್ತಂಥ ಹೆಣ್ಮಕ್ಳು 4-5 ಜನ ನನ್ನ ಪರಿಚಯ ಇದ್ದಾರೆ. ಅವ್ರಿಗೇನೂ ಸಿಗ್ತಾ ಇಲ್ಲ. ಅವ್ರಿಗೆ ಕರಿತಾ ಏನಾರು ಏಜ್ ಆಗಿಬಿಟ್ಟಿದೆ, 60 ಇಯರ್ಸ್, 65 ಇಯರ್ಸ್, 80 ಇಯರ್ಸ್. ಇವ್ರಿಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇಂಥ ಸಂಸ್ಥೆಗಳೆಲ್ಲ ನಾವು ಮನವಿ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರಕ್ಕೆ ಹೆಚ್ಚು ಒತ್ತಡ ಆಗ್ತಿದ್ದೀವಿ. ನೋಡಿ, ನೀವು ಮೂಲ ಕಲಾವಿದರನ್ನ ಟಚ್ ಮಾಡದೆ ಹೋದರೆ, ಯಾಕಂದ್ರೆ ಅವ್ರ ಹತ್ರನೇ ಇರೋದು ಎಲ್ಲ. ಇವ್ರು ಕಲಿತು ಒಂದು 10 ಹಾಡಿರ್ತಾರೆ, ಒಂದು ಬ್ಯಾನರ್ ಮಾಡಿಸ್ಕೊತಾರೆ, ಒಂದು ವಿಸಿಟಿಂಗ್ ಕಾರ್ಡ್ ಇಂಟರ್ನ್ಯಾಷನಲ್ ಫೋಕ್ ಸಿಂಗರ್ ಅಂತ ಹಾಕ್ಸ್ಕೊಂತ ಓನ್ಲಿ 10 ಸಾಂಗ್ಸ್ ಅಷ್ಟೇ ಹಾಡೋದವರು. ಆದರೆ ಆಕೆ ಏನಾಗಬೇಕು? 1000 ಹಾಡ್ತಾಳೆ, ಆಕೆ ಏನು ಸಿಂಗರ್ ಆಗಬೇಕು? ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು. ಇದೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಮಾಸ್ ಫೋಕ್ ರೆವಲ್ಯೂಷನ್ ಆಗಬೇಕು. ನಾವಂತೂ ಹಳ್ಳಿಯವ್ರಿಗೆ ಹೆಚ್ಚು ಮಾನ್ಯತೆ ಕೊಡಬೇಕು, ಮೂಲ ಕಲಾವಿದರಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನಮ್ಮ ಖುಷಿ. ಆಮೇಲೆ ಫೋಕ್ ರಿದಮ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಡೊಳ್ಳನ್ನು ಟಮಟೆ ಹೊಡೆದಂಗೆ ಹೊಡಿತಾ ಇದ್ದಾರೆ. ದಟ್ ಈಸ್ ನಾಟ್ ಗುಡ್. ಫೋಕ್ ರಿದಮ್ಮಲ್ಲಿ ಹೇಗಿತ್ತು ಹಾಗೆ ಇರಬೇಕು. ಹಾಗೆ ಇರಬೇಕಂತ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಓವರಾಗಿ ಮಾಡಬಾರ್ದು. ವೆಸ್ಟರ್ನ್ ತೊಗೊಂಡು ಹೋಗ್ಬಾರ್ದು ಫೋಕ್ನ. ನೀವು ಫೋಕ್ ಡೊಳ್ಳನ್ನು ವೆಸ್ಟರ್ನ್ ಹೊಡೆದಂಗೆ ಹೊಡೆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿರ್ತದೆ ಹೇಳಿ? ನಿಮ್ಮ ಕಾಲಿನ ಹೆಜ್ಜೆಗಳು ನೋಡೋಕ್ಕೆ ಏನು ಸಿಗುತ್ತೆ ಹೇಳಿ ನಮಗೆ? ನಿಮ್ಮ ಬಾಡಿ ಎಕ್ಸ್ಪ್ರೆಷನ್ಸು, ಲ್ಯಾಂಗ್ವೇಜು, ನಿಮ್ಮ ಮುಖದ ಎಕ್ಸ್ಪ್ರೆಷನ್ಸ್ ಏನು ಸಿಗುತ್ತೆ ನಮಗೆ? ನಾಯಿ ಹೊಡೆದಂಗೆ ಹೊಡಿತಿದ್ರು ಏನಾಗುತ್ತೆ ಹೇಳಿ? ಏನೂ ಆಗಲ್ಲ. ಅದರಿಂದ ನಮ್ಮಲ್ಲಿ ಆ ಒರಿಜಿನಾಲಿಟಿ ಉಳಿಸ್ಕೊ. ಬಟ್ ನೀವು ಹೇಳ್ದಂಥದ್ದು ಹೊಸ ದಾರಿಗಳನ್ನ ನಾವು ಹುಡುಕ್ತಾ ಇದ್ದೀವಿ ಸರ್. ದಿಕ್ಕು ತಪ್ಪು ಹೋಗ್ಬಿಟ್ಟಿದೆ ಅದು. ಅದನ್ನು ಸರಿ ಮಾಡಲಿಕ್ಕೆ ನಾವು ಸಾಧ್ಯವಾದಷ್ಟು ಮಂತ್ರಿಗಳ ಹತ್ರ, CM ಮತ್ತು ಗಮನಕ್ಕೂ ತರ್ತಾ ಇದ್ದೀವಿ. ಯಾಕಂದರೆ ಇದೆಲ್ಲೂ ಆಗಬಾರ್ದು. ಯಾಕಂದರೆ ನಮ್ಮ ಪಕ್ಕದ ತಮಿಳ್ನಾಡಲ್ಲಿ ನೋಡಿ, ಅಲ್ಲಿ ಕರಗಾಟ ಅದೆಲ್ಲ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ತೆಲಂಗಾಣ ರಾಜ್ಯದಲ್ಲಿ 10,000 ಮಾಶಾಸನ ಕೊಡ್ತಾಯಿದ್ದಾರೆ. ನಮ್ಮಲ್ಲಿ 2,000ದಲ್ಲಿ ಇದ್ದೀವಿ. 10,000 ಕೊಡ್ತಾ ಇದ್ದಾರೆ ಅವರು. ನಾವು 2,000ದಲ್ಲಿ ಜೀವನ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಭಾಳ ಕಷ್ಟ ಆಗ್ತಿದೆ. ಅದಕ್ಕೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿ ನಮ್ಮಲ್ಲಿ ಒಂದು ಕಲ್ಚರಲ್ ಪಾಲಿಸಿ ಇಲ್ಲ ಕರ್ನಾಟಕದಲ್ಲಿ. ಅದು ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಡನೂ ಆಗ್ತಾಯಿದ್ದೀವಿ ಸರ್. ಫ್ಯೂಷನಾಗಿ ಮಾಡ್ಬೋದು. ಈಗ ನೋಡಿ, ರಘು ದೀಕ್ಷಿತ್ ಆಗ್ಬೋದು, ಆ ಥರ ತೊಗೊಂಡ್ರೆ ಎಷ್ಟು ಸುಮಾರು ಜನ ಈಗ ಅದನ್ನು ತೊಗೊಳ್ತಾ ಇದ್ದಾರೆ.
ಈಗ ಹೊಸ ಜನ್ರೇಷನ್ಗೆ ಅದೇ ಬೇಕಾಗಿರೋದು, ಸ್ಪೀಡ್ ಬೇಕು ಹೊಸ ಜನ್ರೇಷನ್ಗೆ. ನಮ್ಮ ಫೋಕಲ್ಲಿ ಅಷ್ಟೊಂದು ಸ್ಪೀಡ್, ಕೆಲವು ಮಾತ್ರ ಈ ಪದಗಳಿದೆ, ಈ ಪದ ಲಾವಣಿಗಳು ಬಿಟ್ಟರೆ ಕೆಲವು ಶೋಭನೆ ಅದೆಲ್ಲದು ಸ್ಪೀಡಿಗೆ ತರೋಕ್ಕೆ ನಾವು ಅಂದರೆ ತರೋದು ತಪ್ಪಲ್ಲ, ಬಟ್ ಈ ಜನ್ರೇಷನ್ ಅವ್ರು ತೊಗೊಳ್ತಾ ಇದ್ದಾರೆ, ಅದನ್ನ ಹಳೇದನ್ನು ತೊಗೊಳ್ತಾ ಇಲ್ಲ. ಈಗ ಗಂಗುಚಮ್ಮ ಆಡೋ ಹನುಮನ ಪದ, ಎಲ್ಲಿದೆಯೋ ಹನುಮ ವೀರ ಹನುಮ ಅಂತ ಒಂದು ಪದ ಆಡ್ತಾಳೆ, ಅದನ್ನು ಹೊಸ ಟೆಕ್ಸ್ಟಲ್ಲಿ ಆಡಿದ್ರೆ ಜನ ಒಪ್ಕೊಳ್ತಾರೆ. ಈಗ ಒಂದು ದೊಡ್ಡಮ್ಮ ಚಿಕ್ಕಮ್ಮನ ಪದ ಒಂದು ನಾವು ರಿದಮ್ ಮಾಡಿಬಿಟ್ಟು ಅದನ್ನು ಚೇಂಜ್ ಮಾಡಿಬಿಟ್ಟು ನಾವು ಅದನ್ನು ನ್ಯಾಷನಲ್ ಲೆವೆಲ್ ವಿನ್ ಆದ್ವಿ. ಗಂಗುಚಮ್ಮಂದು ಅದು ಭಾಳ ಸ್ಲೋ ಟೋನಲ್ಲಿತ್ತು, ನಾವು ಅದನ್ನು ಹೈ ಟೋನಿಗೆ ಮಾಡಿದ್ವಿ, ಹೈ ಪಿಚಿಗೆ ಮಾಡಿ. ಅಂದರೆ ನೀವು ಹೇಳ್ದಂಗೆ ವೆಸ್ಟರ್ನೈಸ್ಡ್ ಪೂರ್ತಿ ಆಗಬಾರ್ದು, ವೆಸ್ಟರ್ನ್ ಸ್ವಲ್ಪ ಸ್ಟೈಲ್ ತೊಗೊಳ್ಳೋಣ ಅಷ್ಟೇ, ಜನಪದವಾಗಿ ಉಳಿಸೋಣ ಅಂತಷ್ಟೇ. 10th ಓದಬೇಕಾದ್ರೆ ಮದರ್ ಇಂಡಿಯಾ ಫ್ರೀ ಟ್ಯೂಷನ್ ಅಂತ ಒಂದು ಟ್ಯೂಷನ್ ಮಾಡಿದ್ವಿ, 6 ಜನ ಫ್ರೆಂಡ್ಸು. ಈ ಸ್ಲಮ್ಮಲ್ಲಿ ಹೋಗಿ ಪಾಠ ಮಾಡ್ತಿದ್ವಿ. ಆಮೇಲೆ ಒಂದಷ್ಟು ಟೀಚರ್ಸ್ನ ರಿಕ್ವೆಸ್ಟ್ ಮಾಡ್ತಿದ್ವಿ ಬಂದು ಪಾಠ ಮಾಡಿ ಅಂತೇಳಿ. ತುಂಬ ದೊಡ್ಡದಾಗಿ ಬೆಳೀತು, 1000 ಜನ ಸ್ಟೂಡೆಂಟ್ಸ್ ಸೇರಿಬಿಟ್ರು. ಇಟ್ ವಾಸ್ ಚಾಲೆಂಜ್ ಟು ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಆಗ 93, 92, 93 ಆಗಲ್ಲ. ಅದರಿಂದ ಆಮೇಲೆ ಮಾತೃಭೂಮಿ ಅಂತ ಒಂದು ಸಂಸ್ಥೆ ಮಾಡಿದ್ವಿ. 25 ಇಯರ್ಸ್ ಆಯ್ತು, ಮೊನ್ನೆ ಅದು ಸಿಲ್ವರ್ ಜೂಬ್ಲಿ ಆಯಿತು. ಅದ್ರ ಮೂಲಕ ಬಂದು ಒಂದು ದೊಡ್ಡ ಪಯಣ. ಅಂದರೆ ಒಂದು ಫೋಕ್ ಯಾಕೆ ನಾವು ಉಳ್ಸೋಕ್ಕೆ ಹೋಗ್ಬಾರ್ದು, ಎಲ್ಲರೂ ಕಮರ್ಷಿಯಲಾಗಿ ಆಗ್ತಾ ಇರ್ತಾರೆ. ನಾವು ವಿತೌಟ್ ₹1 ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫೋಕ್ ಉಳಿಸೋಣ ಅಂತ ಒಂದು ಟಾರ್ಗೆಟ್ ತೊಗೊಂಡ್ವಿ. ಅವಾಗಿಂದನೂ ಫೋಕ್ ಹಳ್ಳಿಗಳಿಗೆ ಹೋಗಿ ಅವ್ರನ್ನ ಮುಟ್ಟು ಮಾತಾಡಿಸ್ರೆ ಮಾತ್ರ ಜನಪದ ಉಳಿಯೋದು ಅಂತ ಗೊತ್ತಾಯ್ತು ನನಗೆ. ಅವ್ರನ್ನ ಕರಿಬಾರ್ದು, ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅನ್ನೋದು. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಗಿ ರಾಜ್ಯದ ಎಲ್ಲ, ಕಾಸರಗೋಡಿಂದ ಹಿಡಿದು ಈ ಕಡೆ ಗುಂಡ್ಲುಪೇಟೆ ಡಾಕ್ಟರ್ ರಾಜ್ಕುಮಾರ್ ಮನೆ ಏನಿದೆ ಅಲ್ಲಿವರೆಗೂ ನಾವು ಸ್ಟಾರ್ಟ್ ಮಾಡಿ ಎಲ್ಲ ಮ್ಯಾಕ್ಸಿಮಮ್ ಕರ್ನಾಟಕದ ಎಲ್ಲ ಹಳ್ಳಿಗಳು ಟೂರ್ ಮಾಡಿದ್ದೀನಿ. ಇಂಡಿಯಾದಲ್ಲಿ 1-2 ಸ್ಟೇಟ್ ಬಿಟ್ಟರೆ ಎಲ್ಲ ಸ್ಟೇಟು ಫೋಕ್ ಇದು ಮಾಡಿದ್ವಿ. ಬಟ್ ತುಂಬ ಹರ್ಡಲ್ಸ್ ಇರುತ್ತೆ ನಾವು ಇದು ಮಾಡಿದಾಗ. ಯಾಕಂದರೆ ಅಳುಬರೆಲ್ಲ ಇರ್ತಾರಲ್ಲ, ಕೆಲವರು ವಿದ್ವಾಂಸರು ಅವರೆಲ್ಲ ಇರ್ತಾರಲ್ಲ, ಅವರು ಕೋಟೆ ಕಟ್ಕೊಂಡಿರ್ತಾರೆ. ಇದು ನಮ್ಮದು ಕೋಟೆ, ಇದು ಫೋಕ್ ಅಂದರೆ ನಮ್ಮದು, ನೀವೆಲ್ಲ ಒಳಗಡೆ ಬರಬಾರ್ದು ಅಂತೇಳಿ. ಆ ಥರ ಕೋಟೆಲ್ಲ ಬೇಯಿಸಿ ಒಳಗಡೆ ಹೋಗೋದು ಭಾಳ ಕಷ್ಟ. ಆಮೇಲೆ ಇದರಲ್ಲೂ ಡಿವಿಷನ್ಸ್ ಇರ್ತದೆ. ಮೊದಲೆಲ್ಲ ಫೋಕಿಗೆ ಜಾತಿ ಇರಲಿಲ್ಲ, ಈಗ ಜಾತಿವಾರು ಫೋಕ್ ಆಗಿಬಿಟ್ಟಿದೆ. ಆ ಫೋಕಿಗೆ ಜಾತಿ ಇರಬಾರ್ದು ಅನ್ನೋದೇ ನಮ್ಮ ಇಂಟೆನ್ಷನ್ನು, ಧರ್ಮ ಇರಬಾರ್ದು ಇಲ್ಲ ಅದರಲ್ಲಿ. ಬಟ್ ದೇ ಹ್ಯಾವ್ ಕ್ರಿಯೇಟೆಡ್, ಅದು ಕ್ರಿಯೇಟ್ ಆಗಬಾರ್ದು. ಎಲ್ಲ ಸಮುದಾಯಗಳು ಒಂದೇ, ನಮಗೆ ಫೋಕ್ ಕಲಿಸೋದೇ ಒಂದು ಜೋಡಿಸ್ಕೊಳ್ಳೋದು ಅಷ್ಟೇ ಅಂತ. ಬಟ್ ನನ್ನ ಜರ್ನಿಲಿ ನಾನು ಕರ್ನಾಟಕದ ಬಹುತೇಕ ವಿದ್ವಾಂಸರ ಜೊತೆ ಕೆಲಸ ಮಾಡಿದ್ದೀನಿ. ಡಾಕ್ಟರ್ ಜವರೇಗೌಡರ ಜೊತೆಗೆ ಮಾಡಿದ್ದೀನಿ, ಡಾಕ್ಟರ್ ಇ.ಸಿ. ರಾಮಚಂದ್ರೇಗೌಡರ ಜೊತೆಗೆ ಮಾಡಿದ್ದೀನಿ, ಎಚ್.ಎಲ್. ನಾಗೇಗೌಡರ ಸಂಸ್ಥೆಯಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಫೋಕ್ ಸರ್ವೆ ಎಲ್ಲ ಆಗೆಲ್ಲ ಮಾಡಿದ್ವಿ. ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯದ ಜೊತೆ ಕೆಲಸ ಮಾಡಿದ್ದೀನಿ. ಸಾಧ್ಯವಾದಷ್ಟು ಈಗ ಗ್ರಾಸ್ರೂಟ್ ಲೆವೆಲಲ್ಲಿ, ಗ್ರಾಮ ಹಂತಗಳಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಯೂತ್ಸ್ನ ತೊಗೊಂಡು ಒಂದು ಫೋಕ್ಲೋರ್ ಯೂತ್ ಬ್ರಿಗೇಡ್ ಅಂತ ಮಾಡಿದ್ದೀನಿ. ಆನ್ಲೈನ್ ಅದು 750 ಜನ ಯೂತ್ಸ್ ನನ್ನ ಜೊತೆಗಿದ್ದಾರೆ, PU ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಹುಡುಗರು. ಅವ್ರ ಮೂಲಕ ಗ್ರಾಮದ ಎಲ್ಲ ಇದನ್ನು ಡಾಕ್ಯುಮೆಂಟ್ನ ಮಾಡ್ತಾಯಿದ್ದೀವಿ. ಆ ಹುಡುಗನೇ ಹೋಗಿ ಆ ಊರಲ್ಲಿರ್ತಕ್ಕಂಥ ಮದುವೆ ರಿಚುವಲ್ಸು, ಸಂತೆ, ಊರಲ್ಲಿ ನಡೆಯುವಂಥ ಗ್ರಾಮ ದೇವತೆ ರಿಚುವಲ್ಸು, ಎಷ್ಟು ಸಮುದಾಯಗಳ ಊರಲ್ಲಿದೆ, ಯಾವ್ಯಾವ ರಿಚುವಲ್ಸ್ ನಡೀತದೆ ಎಲ್ಲ ಡಾಕ್ಯುಮೆಂಟ್ ಮಾಡಿ ನಮ್ಗೆ ಕಳಿಸ್ತಾರೆ. ಆ ಥರದೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ. ಸಕ್ಸಸ್ ಆಗಿಲ್ಲ, ಇನ್ನೂ ಪ್ರಯತ್ನ ನಡೀತಾ ಇದೆ ಸರ್. ಥ್ಯಾಂಕ್ಸ್ ಸರ್. ಇಷ್ಟೊತ್ತು ನಮ್ಮ ಮಾತು ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ತಮಗೆ ಜನಪದದ ಬಗ್ಗೆ ಏನೇ ಇದ್ದರೂ ಸಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಸಂಸ್ಥೆಯಲ್ಲಿ ಅಥವಾ ನಿಮ್ಮಲ್ಲಿ ಬಂದು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾನು ಹೇಳ್ದಂಗೆ ನನ್ನ ರಿಕ್ವೆಸ್ಟ್ ಅಷ್ಟೇ, ಕಲಾವಿದರನ್ನ ದಯವಿಟ್ಟು ನಿಮ್ಮ ಮದುವೆಗಳು, ನಿಮ್ಮ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫಂಕ್ಷನ್ ಕರೆಸಿ ಅವ್ರನ್ನ ಪೋಷಣೆ ಮಾಡಿ. ನಮಸ್ಕಾರ. ಜನಪದ ಉಳಿಲಿ, ಬೆಳೀಲಿ, ಬಳಕೆ ಆಗಲಿ.